ಶಾಂತಕ್ಕ ಶಾಂತಕ್ಕ, ಏನೇ ಗೌರಿ ನೀನು ಇಲ್ಲಿ ಬಂದ್ಬಿಟ್ಟಿದೀಯಾ? ಏನು ಸಮಾಚಾರ? ಏ ಶಾಂತಕ್ಕ, ನಾನು ನಿಮ್ಮನೆ ತಕ್ಕೆಯ ನಿನ್ನ ಹುಡಿಕೊಂಡು ಹೋಯ್ತಾ ಇದ್ದೆ. ನೀನೇನು ಈ ಕಡೆಯಿಂದ ಬರ್ತಾ ಇದ್ದೀಯ ಈ ರೋಡಲ್ಲಿ ಅಪರೂಪಕ್ಕೆ? ಹಿಂಗೆ ಪೂಜಾರ್ ಮನೆ ತಕ್ಕ ಹೋಗಿದ್ದೆ ಕಣೆ. ಪೂಜನ್ ಮಾತಾಡ್ಸ್ಕೊಂಡು ಹಿಂಗೆ ಈ ರೋಡಲ್ಲೇ ನಡ್ಕೊಂಡು ಬಂದವ. ಯಾಕೆ, ಏನು ವಿಷಯ? ನಮ್ಮನೆ ತಕ್ಕ ಯಾಕೆ ಹೋಯ್ತಿದ್ದೆ ಹುಡಿಕೊಂಡು? ಅಕ್ಕೋ, ನಾಳೆ ಒಂಚೂರ ಬೆಂಗಳೂರಿಗೆ ಹೋಗ್ಬಿಟ್ಟು ಬರೋಣ ಅಂತ, ಫ್ರೀ ಇದೆಯೇನೋ ಅಂತ ಕೇಳೋಣ ಅಂತ ಬತ್ತಿದ್ನವ. ಬೆಂಗಳೂರ್ಗ? ಯಾಕೆ ಇವಾಗ? ಅದೇ ಕಣಕ್ಕ, ನಮ್ಮ ಮದ್ರಂಗಿ ಮದುವೆಗೆ ಎಲ್ಲರಿಗೂ ಬಟ್ಟೆ ತೆಗ್ದಾಗದೆ, ನನಗೆ ನಮ್ಮ ಅತ್ತೆಗೆ ಮಾತ್ರ ತಗೋಬೇಕು ಕಣಕ್ಕ. ಇನ್ನು ಅದಕ್ಕೆ ನಮ್ಮ ಅತ್ತೆ ಒಂದ್ಸತಿ ಪೋತಿಸಲು ತಂದಿದ್ವಲ್ಲ ಸೀರೆಗಳು, ಇಷ್ಟ ಆಗ್ಬಿಟ್ಟವೆ, ಅಲ್ಲೇ ತಗೊಂಬಂದ್ಬಿಡು ಅಂತ ಹೇಳ್ತು ನಿಮ್ಮ ಜೊತೆ ಹೋಗಿ. ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನಾಳಿಕೆ. ಬತ್ತಿ ಏನಕ್ಕ ಒಂಚೂರು ಹಂಗೆ ಹೋಗ್ಬಿಟ್ಟು ಬರೋಣ ನಾಳೆಗೆ ಫ್ರೀ ಆಗಿದ್ರೆ? ಓ ಹೌದಾ, ಹೋಗೋಣ ಬಿಡು. ನಾಳೆಗೆ ಕೆಲಸ ಏನಿಲ್ಲ, ನಮ್ಮ ಅತ್ತೆಗೊಂದು ಮಾತು ಹೇಳ್ಬಿಟ್ಟು ಹೋಗಿ ಬರೋಣ ಬಿಡು ನಾಳೆಗೆ. ಸರಿ ಕಣಕ್ಕ. ಅದಕ್ಕೆಯ ನಿನಗೇನಾರ ಕೆಲಸ ಇದ್ರೆ ಆಮೇಲೆ ಬರೋಕ್ಕಾಗಲ್ಲ ಅಂತೇನೋ ಅಂತ ನಾನು ಮನೆ ತಕ್ಕೆ ಒಂದು ಕೇಳೋಣ ಅಂತ ಬರ್ತಾಯಿದ್ದೆ ಕಣಕ್ಕ. ಇಲ್ಲ ಬಿಡು, ಹೋಗ್ಬಿಟ್ಟು ಬರೋಣ, ತರೋಣ ನಾಳೆಗೆ. ಟೊಮೆಟೊ ಟೊಮೆಟೊ. ಓ ಶಾಂತಕ್ಕ, ಯಾರು ಟೊಮೆಟೊ ಮಾರ್ಕೊಂಬರಂಗವ್ರಲ್ಲ ಈ ಕಡೆಗೆ? ನಮ್ಮ ಮನೇಲೂ ಟೊಮೆಟೊ ಖಾಲಿ ಆಗ್ಬಿಟ್ಟವೆ, 1-2 kg ತಗೊಂಡೋಗ್ಬೇಕು ಕಣಕ್ಕ. ಕಣೆ ಗೌರಿ, ನಾನು ಅನ್ಕೋತಾ ಇದ್ದೆ ಯಾರು ಬರಲೇ ಇಲ್ವಲ್ಲ ಟೊಮೆಟೊ ಮಾರೋರು ನಮ್ಮೂರ ಕಡೆಗೆ ಅಂತ. ನಾನು 1 kg ತಗೊಂಡೋಗ್ಬೇಕು. ನೋಡೋಣ ಇರು, ಅದೆಷ್ಟೋ ಹೆಂಗೋ ಕೇಳೋಣ. ಟೊಮೆಟೊ ಟೊಮೆಟೊ. ಅಣ್ಣ, ಹೆಂಗಣ್ಣ ಟೊಮೆಟೊ ಕೆಜಿ? 100 ರೂಪಾಯಿ 2 kg ಕಣವ. ಅಣ್ಣ, ನಾನು ಟೊಮೆಟೊ ರೇಟ್ನ ಕೇಳಿದ್ದು, ನಾನು ನಿನ್ನ ಗಾಡಿ ರೇಟ್ನ ಕೇಳಿದ್ನೆ. ಏನಣ್ಣ ಟೊಮೆಟೊ ರೇಟ್ನ ಇಷ್ಟೊಂದು ಮಾಡಿಬಿಟ್ಟಿದೀಯಾ? 100 ರೂಪಾಯಿ 2 kg ಅಂತೀಯಲ್ಲಣ್ಣ, ಏನು 1 kg ಕೊಡಲ್ವೇನೋ ನೀನು? ಇಲ್ಲ ಕಣಕ್ಕ, ಮಳೆ ಇಲ್ವಲ್ಲ ಅದಕ್ಕೆ ಟೊಮೆಟೊ ರೇಟು ಜಾಸ್ತಿ ಆಗದೆ. 100 ರೂಪಾಯಿಗೆ 2 kg ಹೆಂಗೆ ಕಣಕ್ಕ ಕೊಡೋದು? 1 kg ಮಾರ್ಕೊಂಬಂದ್ರೆ ಎಲ್ಲರೂ 500 ರೂಪಾಯಿ ನೋಡ್ತಿರ್ತಾರೆ, ಇಲ್ಲ 100 ರೂಪಾಯಿ ನೋಡ್ತಿರ್ತಾರೆ ಕಣಕ್ಕ. 50 ರೂಪಾಯಿ ಚೇಂಜೇ ಇರಲ್ಲ ನನ್ನ ಹತ್ರ. ನಾಳೆಗೆ ಬರೋಗಪ್ಪ ಕೊಡ್ತೀನಿ ಅಂತಾರೆ, ತಿರ್ಗಾ ನಾಳೆಗೆ ಬಂದರೆ ನೀನು ಯಾರು ಗೊತ್ತೇ ಇಲ್ಲ, ನಾನು ತಗೊಂಡೇ ಇಲ್ಲ ಅಂತಾರೆ ಕಣಕ್ಕೋ. ಅಲ್ಲ ಕಣಪ್ಪ, ಯಾರೋ ಒಬ್ರು ಇಬ್ರು ಹಂಗೆ ಮಾಡ್ತಾರೆ ಅಂದ್ಬಿಟ್ಟು ನೀನು 1 kg ಟೊಮೆಟೊ ಕೊಡೋದಿಲ್ಲ ಅಂತೀಯಲ್ಲ. ನಾವು ದುಡ್ಡು ಹಿಂಗೆ ಕೊಡ್ತೀವಿ, 50 ರೂಪಾಯಿಯ. ಆದರೂ 50 ರೂಪಾಯಿ ಜಾಸ್ತಿ ಆಯಿತು. 50 ರೂಪಾಯಿ 2 kg ಕೊಟ್ಬಿಡು, ನಾವಿಬ್ರು ತಗೋತೀವಿ ಟೊಮೆಟೊನ. ಇಲ್ಲ ಕಣಕ್ಕ, ಇಲ್ಲ ಇಲ್ಲ ಇಲ್ಲ, 50 ರೂಪಾಯಿಗೆ 2 kg ಕೇಳ್ತೀಯಲ್ಲಕ್ಕ ನೀನು. ನಾನು 100 ರೂಪಾಯಿಗೆ 2 kg ಮಾಡ್ತಾ ಇರೋದು. ಬೇಕಾದರೆ ಒಂದು 50 ರೂಪಾಯಿ ಕಮ್ಮಿ ಕೊಟ್ಬಿಡಿ. ನೀವು ಅರ್ಧಕ್ಕರ್ಧ ಎಲ್ಲ ಕೇಳಿಬಿಡಿ ಕಣಕ್ಕೋ. ಲಕ್ಷ್ಮಿಗೆ ಅಕ್ಕ, ಗೌರಿಗೆ ಅಕ್ಕ, ಇಬ್ರು ಇಲ್ಲೇ ಇದ್ದೀರಿ? ಓ ಫಾತಿಮಾ, ಏನೇ ನೀನು ಈ ಕಡೆ ಬಂದ್ಬಿಟ್ಟಿದೀಯಾ? ಟೊಮೆಟೊ ತಗೋತೀಯೇನು? ಹೌದು ಶಾಂತಕ್ಕ, ನಮ್ದಕ್ಕೆ ಮನೆಯಲ್ಲಿ ಟೊಮೆಟೊಗೆ ಕಾಲಿಗೆ ಆಗ್ಬಿಟ್ಟಿತ್ತು. ನಾನು ಟೊಮೆಟೊಗೆ ತರೋಕೆ ಅಂತಾನೆ ಮಾರ್ಕೆಟ್ಗೆ ಹೋಗ್ತಿದ್ದೆ ಶಾಂತಕ್ಕ. ನೋಡಿದ್ರೆ ಈ ಅಣ್ಣಾಗೆ ಟೊಮೆಟೊಗೆ ತಂದ್ಬಿಟ್ಟಿದೆ ಇವತ್ತು ನಮ್ಮೂರಿಗೆ. ಓ ಹೌದಾ ಅಮ್ಮ, ಮಾರ್ಕೆಟ್ಗೆ ಹೋಗ್ತಿದ್ದೀರಾ ಟೊಮೆಟೊ ತರೋದಕ್ಕೆ? ಅಷ್ಟು ದೂರ ಯಾಕೆ ಹೋಗ್ತೀರಾ? ಬನ್ನಿ ಬನ್ನಿ, ನಾನೇ ತಂದಿದ್ದೀನಲ್ಲ, ತಗೋ ಬನ್ನಿ. ಅಣ್ಣ, ನಮ್ದಕ್ಕೆ 5 kg ಟೊಮೆಟೊ ಬೇಕಿದೆ. ನೀವು 5 kg ಟೊಮೆಟೊ ಕೊಡಿ ಅಣ್ಣ. ನಾನು 100 ರೂಪಾಯಿ ಚೇಂಜಿಗೆ ತಂದಿದ್ದೀನಿ, ತಗೊಳ್ಳಿ 100 ರೂಪಾಯಿ. ನನಗೆ 5 kg ಟೊಮೆಟೊ ಕೊಟ್ಬಿಡಿ. ಶಾಂತಕ್ಕ, ನೋಡಿದ್ರ ಫಾತಿಮನ್ನ 100 ರೂಪಾಯಿ ತಗೊಬಂದ್ಬಿಟ್ಟು 5 kg ಟೊಮೆಟೊ ಕೊಡೋಣ ಅಂತ ಕೇಳ್ತಾವಳೆ. ಈ ಗೌರಿಗೆ ಅಕ್ಕ, ಯಾಕೆ ನೀವು ನಗ್ತಾ ಇರೋದು? ನಾನು 5 kg ಟೊಮೆಟೊ ತರೋದಕ್ಕೆ ಬಂದಿದ್ದು ಗೊತ್ತಾ? ಅಮ್ಮ, ನಾನು 100 ರೂಪಾಯಿಗೆ 5 kg ಟೊಮೆಟೊ ಕೊಡೋಕ್ಕಾಗಲ್ಲ ಕಣಮ್ಮ. 100 ರೂಪಾಯಿಗೆ 2 kg ಹೆಂಗೆ ನಾನು ಟೊಮೆಟೊ ಮಾಡ್ತಾ ಇರೋದು. ಅಣ್ಣ, ನೀವೇನು ನಿಮ್ದಕ್ಕೆ ತಮಾಷೆಗೆ ಮಾಡ್ತಾ ಇದ್ದೀರಾ? ನಾನು 100 ರೂಪಾಯಿಗೆ 5 kg ಟೊಮೆಟೊ ತಗೊಳ್ಳೋದು, ನೀವೇನು 2 kg ಕೊಡ್ತೀನಿ ಅಂತ ಹೇಳ್ತಿದ್ದೀರಾ? ನೋಡಿ ಅಮ್ಮ, ನೀವು ಮುಂಚೆ ತಗೊಂಡಾಗ 100 ರೂಪಾಯಿಗೆ 5 kg ಇತ್ತು, ಅದು ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಇವಾಗ ಮಳೆ ಇಲ್ವಲ್ಲ, ಅದಕ್ಕೆ 100 ರೂಪಾಯಿಗೆ 2 kg ಅಮ್ಮ ಬರೋದು ಟೊಮೆಟೊ. ಈ ಶಾಂತಾಗೆ ಅಕ್ಕ, ಗೌರಿಗೆ ಅಕ್ಕ, ಏನು ಈ ಅಣ್ಣ ಹಿಂಗೆ ಹೇಳ್ತಾ ಇದ್ದಾರೆ? 100 ರೂಪಾಯಿಗೆ 5 kg ಟೊಮೆಟೊ ಕೇಳಿ ನೀವು? ಫಾತಿಮಾ, ನಾವು ಅವಾಗಲೇ ಕೇಳಾಯ್ತು, ಅವಣ್ಣ 1 kgನೇ ಮಾರಲ್ಲ ಅಂತವ್ರೆ, 50 ರೂಪಾಯಿ ಕೊಡ್ತೀವಿ ಅಂದ್ರು. ನೀನು 100 ರೂಪಾಯಿ 5 kg ಕೊಡೋಣ ಅಂತ ಕೇಳಿದ್ರೆ ಕೊಟ್ಬಿಡ್ತಾರ ಅವರು? ಅಣ್ಣ, ಯಾಕಣ್ಣ ಹಿಂಗೆ ಮಾಡ್ತೀರಾ ನೀವು?
ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಮಾಡಿಕೊಡ್ತೀನಿ. 5-10 ರೂಪಾಯಿ ಓಕೆ. ನೀವು ನೋಡಿದ್ರೆ 100 ರೂಪಾಯಿಗೆ 5 ಕೆ ಜಿ ಕೇಳ್ತಾ ಇದ್ದೀರಾ. ನಾನು ಮಾರ್ಕೆಟಿಂದ ತಂದು ಮಾರ್ತಾ ಇರೋದು. ಅಲ್ಲ, ನಾನು ಕೈಯಿಂದ ಬಂಡವಾಳ ಹಾಕಿ ತಂದುಬಿಟ್ಟು ನಿಮ್ಗಳಿಗೆ ಕೇಳ್ದಷ್ಟು ರೇಟಿಗೆ ಕೊಟ್ಬಿಟ್ಟು ನಾನು ಲಾಸ್ ಮಾಡ್ಕೊಂಡು ಹೋಗ್ಲಾ ಮನೆಗೆ? ಏ ಅಣ್ಣ, ಜಾಸ್ತಿಗೆ ಮಾತಿಗೆ ಬೇಡ ಇವಾಗ. ನೀವು ಯಾರಿಗೆ ಎಷ್ಟಕ್ಕೆ ಬೇಕಾದರೂ ಮಾರ್ಕೊಳ್ಳಿ, ನನಗೆ ಮಾತ್ರ 100ಗೆ 5ಗೆ ಕೆಜಿಗೆ ಟೊಮೆಟೊನ ಕೊಟ್ಬಿಡಿ ಇವಾಗ. ಏ ಫಾತಿಮಾ, ಏನು ತಮಾಷೆ ಮಾಡ್ತಾ ಇದೀಯ ನೀನು? ನಾವೆಲ್ಲರೂ ತಗೊಳಕ್ಕೆ ಅಲ್ವಾ ಬಂದಿರೋದು? ನಮಗೆಲ್ಲ ಎಷ್ಟಕ್ಕಾದ್ರೂ ಮಾಡು, ನಿನಗೆ ಮಾತ್ರ 100 ರೂಪಾಯಿಗೆ 5 ಕೆಜಿ ಕೊಟ್ಬಿಡ್ಬೇಕಾ ಇವರು? ಏ ಗೌರಿಗೆ ಅಕ್ಕ, ನೀವು ಟೊಮೆಟೊ ತಗೊಳ್ಳೋ ಹಾಗಿದ್ರೆ ತಗೊಂಡು ಹೋಗಿ ಮನೆ ಕಡೆಗೆ. ನಾನು ಆಮೇಲೆ ಅಣ್ಣನ ಹತ್ರ ಮಾತಾಡ್ಕೊಂಡು ತಗೊಂಡು ಹೋಗ್ತೀನಿ ಟೊಮೆಟೊಗೆ. ನೋಡಿ ಅಮ್ಮ, ನೀವು ಯಾವಾಗಲಾದ್ರೂ ತಗೊಳ್ಳಿ, ಇವಾಗಾದರೂ ತಗೊಳ್ಳಿ, ಅವ್ರು ತಗೊಂಡ್ಮೇಲಾದರೂ ತಗೊಳ್ಳಿ. ನಾನು ಕೊಡೋದು ಮಾತ್ರ 100 ರೂಪಾಯಿಗೆ 2 ಕೆ ಜಿ ಅಷ್ಟೇ. ನಿಮ್ಗೆ 5 ಕೆ ಜಿ ಬೇಕು ಅಂದರೆ ಬೇಕಾದರೆ 250 ರೂಪಾಯಿಗೆ ಕೊಡ್ತೀನಿ, ತೊಗೊಂಡೋಗಿ. ಏ ಅಣ್ಣ, ನಂದಕ್ಕೆ ಹತ್ರ 100 ರೂಪಾಯಿಗೆ ಮಾತ್ರನೇ ಇರೋದು. ನನ್ನ ಗಂಡಂಗೆ ಕೇಳಿದ್ದಕ್ಕೆ ಅವರು 100 ರೂಪಾಯಿಗೆ 5ಗೆ ಕೆಜಿ ಇದೆ ಟೊಮೆಟೊ, ಹೋಗಿ ತಗೊಂಡ್ ಬಾ ಅಂತ ಹೇಳಿದ್ರು. ನನ್ನ ಹತ್ರ ಇವಾಗ 100 ರೂಪಾಯಿಗೆ ಅಷ್ಟೇ ಇರೋದು. ಏ ಫಾತಿಮಾ, ನಿನ್ನ ಹತ್ರ 100 ರೂಪಾಯಿ ಇದ್ರೆ 2 ಕೆಜಿ ಬರ್ತವೆ ಟೊಮೆಟೊ, ತಗೊಂಡು ಹೋಗು. ಇವಾಗ ರೇಟ್ ಜಾಸ್ತಿ ಆಗೋದೆ ಟೊಮೆಟೊದು. ಈ ಶಾಂತಾಗೆ ಅಕ್ಕ, ನಿಮ್ದಕ್ಕೆ ನಮ್ಮ ಗಂಡನ ಬಗ್ಗೆ ಗೊತ್ತಿಲ್ಲ. ನಮ್ದಕ್ಕೆ ಗಂಡ ಕೇಳ್ತಾರೆ, ನಾನು 100 ರೂಪಾಯಿಗೆ ಕೊಟ್ಟಿದ್ದು, ಬರೀ 2ಗೆ ಕೆಜಿಗೆ ಟೊಮೆಟೊ ತಂದಿದೆಯಲ್ಲ, ಇನ್ನು ಮಿಕ್ಕಿದ ದುಡ್ಡು ಎಲ್ಲಿ ಅಂತ ಕೇಳ್ತಾರೆ ನಮ್ಮದು ಗಂಡಗೆ. ಏ ನಿನ್ನ ಗಂಡಂಗೂ ಗೊತ್ತಿರುತ್ತೆ ಕಣೆ, ಟೊಮೆಟೊ ರೇಟು ಜಾಸ್ತಿ ಆಗಿರೋದು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಹೇಳು, 100 ರೂಪಾಯಿಗೆ 2 ಕೆಜಿ ರೇಟ್ ಜಾಸ್ತಿ ಆಗದೆ ಅಂತ ಹೇಳು. ಏ ಇಲ್ಲ ಶಾಂತಾಗೆ ಅಕ್ಕ, ನಮ್ದಕ್ಕೆ ಗಂಡ ನಮ್ದಕ್ಕೆ ನಂಬೋದು ಇಲ್ಲ. ಅದಕ್ಕೆ ನಾನು 100 ರೂಪಾಯಿಗೆ 5ಗೆ ಕೆಜಿ ಟೊಮೆಟೊನ ತಗೊಂಡೇ ಹೋಗ್ಬೇಕು. ಏ ಫಾತಿಮಾ, ಏನು ನಿನ್ನ ಗಂಡ ನಂಬಲ್ಲ ಅಂತ ಇವಣ್ಣ ಇವಾಗ ನಿಂಗೆ 100 ರೂಪಾಯಿಗೆ 5 ಕೆಜಿ ಟೊಮೆಟೊ ಕೊಟ್ಬಿಡ್ಬೇಕಾ? ಹೌದು ಗೌರಿಗೆ ಅಕ್ಕ, ನನಗೆ ಮಾತ್ರ ಈ ಅಣ್ಣ 100 ರೂಪಾಯಿಗೆ 5ಗೆ ಕೆಜಿ ಟೊಮೆಟೊನ ಕೊಟ್ಬಿಟ್ರೆ ಸಾಕು ಅಕ್ಕ. ನೋಡಿ ಅಮ್ಮ, ನಿಮ್ಮ ಗಂಡ ನಂಬಲ್ಲ ಅಂತ ನಾನು 100 ರೂಪಾಯಿಗೆ 5 ಕೆ ಜಿ ಟೊಮೆಟೊನ ಕೊಡೋದಕ್ಕಾಗಲ್ಲ. ಬೇಕಿದ್ರೆ ನಿಮ್ಮ ಗಂಡನೇ ಕಳಿಸಿ, 100 ರೂಪಾಯಿ ಕೊಟ್ಬಿಟ್ಟು ನಾನು ಅವ್ರಿಗೆ 2 ಕೆ ಜಿ ಟೊಮೆಟೊನೇ ಕೊಟ್ಟು ಕಳಿಸೋದು. ಏ ಅಣ್ಣ, ನಮ್ದಕ್ಕೆ ಗಂಡ ಇವತ್ತು ಊರಾಗೆ ಇಲ್ಲ, ಅವರು ಬರೋದು ಲೇಟ್ ಆಯ್ತದೆ. ಅವರು ಬರುವಷ್ಟರಲ್ಲಿ ನಾನು ಟೊಮೆಟೊಗೆ ತಗೊಂಡೆ ಹೋಗಿ ಟೊಮೆಟೊಗೆ ಸಾರು ಮಾಡಬೇಕು. ಹಾಗಾದರೆ ಕೊಡಿ 100 ರೂಪಾಯಿ, 2 ಕೆ ಜಿ ಟೊಮೆಟೊ ಕೊಡ್ತೀನಿ, ತಗೊಂಡೋಗಿ ಮಾಡಿ. ಏ ಅಣ್ಣ, ನಮ್ದಕ್ಕೆ 100 ರೂಪಾಯಿಗೆ 5ಗೆ ಕೆಜಿ ಟೊಮೆಟೊನೇ ಬೇಕು. ನಾನು ಅವಾಗಿನಿಂದ ಕೇಳ್ತಾನೆ ಇದ್ದೀನಿ, 100 ರೂಪಾಯಿಗೆ 5ಗೆ ಕೆಜಿ ಟೊಮೆಟೊ ಕೊಡಿ, 5ಗೆ ಕೆಜಿ ಟೊಮೆಟೊ ಕೊಡಿ ಅಂದರೆ ನೀವು 2ಗೆ ಕೆಜಿಗೆ ಕೊಡ್ತೀನಿ ಅಂತೀರಲ್ಲ. ನೋಡಿ ಅಮ್ಮ, ನೀವು ಒಂದ್ಸರಿ ಅಲ್ಲ 10 ಸಾರಿ ಕೇಳಿದ್ರು ನಾನು 100 ರೂಪಾಯಿಗೆ 2 ಕೆ ಜಿ ಟೊಮೆಟೊ ಅಷ್ಟೇ ಕೊಡೋದು. ಏ ಫಾತಿಮಾ, ಅವರು 100 ರೂಪಾಯಿಗೆ 2 ಕೆಜಿ ಅಷ್ಟೇ ಮಾರ್ತಾ ಇರೋದು. ಕಮ್ಮಿ ಆದಾಗ ಬೇಕಾದ್ರೆ 5 ಕೆಜಿ ತಗೊಳ್ಳಿವಂತೆ, ಇವಾಗ 2 ಕೆಜಿ ತಗೊಂಡು ಹೋಗು. ಏ ಶಾಂತಾಗೆ ಅಕ್ಕ, ನಾನು 100 ರೂಪಾಯಿಗೆ 5ಗೆ ಕೆಜಿಗೆ ಟೊಮೆಟೊನೇ ತಗೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ನಂದಕ್ಕೆ ಗಂಡ ಬೈತಾರೆ ನನಗೆ. ಏ ಶಾಂತಕ್ಕ, ಇವಳು ಟೊಮೆಟೊನೂ ತಗೊಂಡೋಗಲ್ಲ, ಏನೂ ತಗೊಂಡೋಗಲ್ಲ, ಸುಮ್ಮನೆ ಟೊಮೆಟೊ ಮರ ಹಣ್ಣನ ಮೇಲೆ ರೋಪ್ ಮಾಡ್ತಾವಳು ಅಷ್ಟೇ. ಸುಮ್ಮನೆ ಇರಿ ನೀವು. ಈ ಗೌರಿಗೆ ಅಕ್ಕ, ನಿಮ್ದಕ್ಕೆ ಟೊಮೆಟೊ ಬೇಕು ಅಂದರೆ ನೀವು ತಗೊಂಡು ಹೋಗಿ. ನಾನು ಅಣ್ಣನ ಹತ್ರ ಮಾತಾಡಿ ನಾನು 100 ರೂಪಾಯಿಗೆ 5ಗೆ ಕೆಜಿ ಟೊಮೆಟೊನೇ ತಗೊಂಡು ಹೋಗ್ಬೇಕು. ನೀವು ಯಾಕೆ ನನ್ನ ಮೇಲೆ ಹೇಳೋದು? ಏ ಫಾತಿಮಾ, ಅವಣ್ಣ ಅವಾಗಿಂದ ಹೇಳ್ತಾ ಇಲ್ವಾ ರೇಟ್ ಜಾಸ್ತಿ ಆಗದೆ 100 ರೂಪಾಯಿಗೆ 2 ಕೆಜಿನೇ ಕೊಡೋದು ಅಂತ? ನೀನೇನು ಅವಾಗಿಂದ 100 ರೂಪಾಯಿಗೆ 5ಗೆ ಕೆಜಿ ಕೊಡಿ 5ಗೆ ಕೆಜಿ ಕೊಡಿ ಅಂತ ಅವತಾರ ಆಡ್ತಿದೀಯಾ? ಏ ಗೌರಿಗೆ ಅಕ್ಕ, ನಿಮ್ದುಗೆ ನಮ್ದುಗೆ ಗಂಡನ ಬಗ್ಗೆ ಗೊತ್ತಿಲ್ಲ. ನಮ್ದುಗೆ 100 ರೂಪಾಯಿಗೆ 5ಗೆ ಕೆಜಿಗೆ ಟೊಮೆಟೊನೇ ಬೇಕು. ಏ ಗೌರಿ, ನಿನಗೆ 100 ರೂಪಾಯಿಗೆ 2 ಕೆಜಿ ಬೇಕು ಅಂದಲ್ಲ, ತಗೊಂಡು ನಡಿ ಹೋಗೋಣ. ಇವಳ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ಕೆಲಸಗಳಾಗಲ್ಲ ಅಷ್ಟೇ. ಹ್ಞೂ, ಅದು ಸರಿನೇ ಅಕ್ಕ. ಅಣ್ಣ, ನೀವು ಈ ರೋಡೆಲ್ಲ ಮಾರಾದ್ಮೇಲೆ ಪಕ್ಕದ ರೋಡ್ಗೆ ಬರ್ತೀರ ತಾನೆ? ಪಕ್ಕದ ರೋಡಲ್ಲಿ 2ನೇ ಮನೆನೇ ನಮ್ಮ ಮನೆ. ನಾನು ಆಚೆನೇ ಇರ್ತೀನಿ, ನೀವೊಂಚೂರು ಜೋರಾಗಿ ಟೊಮೆಟೊ ಮಾರ್ಕೊಂಡು ಬನ್ನಿ, ನಾನು ಬಂದು ಅಲ್ಲಿ 2 ಕೆಜಿ ತಗೋತೀನಿ. ಹ್ಞೂ ಸರಿ ಕಣಮ್ಮ, ಆಯಿತು. ನಿಮಗೆ ಬೇಡವಾ ಅಮ್ಮ ಟೊಮೆಟೊ? ಅಣ್ಣ, ನಮಗೂ ಬೇಕು 1 ಕೆಜಿ. ಅದೇ ರೋಡಲ್ಲೇ ಲಾಸ್ಟ್ ಮನೆನೇ ನಮ್ಮ ಮನೆ. ನಾನು ಅಲ್ಲೇ ತಗೋತೀನಿ. ನಾನಿವಾಗ ದುಡ್ಡು ತಗೊಂಬಂದಿಲ್ಲ, ಪಕ್ಕದ ರೋಡಿಗೆ ಬನ್ನಿ, ಅಲ್ಲೇ ನಾನು ತಗೋತೀನಿ. ಹ್ಞೂ ಸರಿ ಕಣ್ರಮ್ಮ, ಆಯಿತು. ಇಲ್ಲೆಲ್ಲ ಮಾರ್ಕೊಂಡು ಪಕ್ಕದ ರೋಡಿಗೆ ಬರ್ತೀನಿ ಬಿಡಿ. ಬರ್ತೀನಿ ಕಣೆ ಫಾತಿಮಾ. ಸರಿ ಅಕ್ಕ, ನಿಮ್ದಕ್ಕೆ ಹೋಗ್ಬಿಟ್ಟು ಬನ್ನಿ. ಬಾರೆ ಗೌರಿ. ಏ ಅಣ್ಣ, ಇವಾಗ ಹೇಳಿ, ಎಷ್ಟುಗೆ ಕೊಡ್ತೀರಾ ನೀವು? 100ಗೆ 5ಗೆ ಕೆಜಿಗೆ ಟೊಮೆಟೊ ಕೊಡ್ತೀರಾ ತಾನೇ ಇವಾಗ?
ನೋಡಿ ಅಮ್ಮ, ನಾನು ಅವಾಗಲೇ ಹೇಳಿದೆ, ಯಾರಿದ್ರು ಇಲ್ಲದೆ ಇದ್ರೂ ನಾನು 100 ರೂಪಾಯಿಗೆ 2 ಕೆ ಜಿ ಅಷ್ಟೇ ಕೊಡೋದು ಅಂತ. ದಯವಿಟ್ಟು ನೀವು ಮತ್ತೆ ಪದೇ ಪದೇ 5 ಕೆ ಜಿ ಕೊಡಿ ಅಂತ ಕೇಳಬೇಡಿ. ಏ ಅಣ್ಣ, ಏನೋ ನಿಮ್ದುಗೆ ತಮಾಷೆಗೆ ಮಾಡ್ತಾ ಇದ್ದೀರಾ? ಜನ ಇದ್ದಾಗಲೂ ಒಂದೇ ರೇಟು, ಜನ ಇಲ್ದಾಗಲೂ ಒಂದೇ ರೇಟುಗೆ ಮಾಡ್ತೀರಲ್ಲ ನೀವು. ಹೌದಮ್ಮ, ಯಾವಾಗಿದ್ರೂ ನಮ್ಮದು ಒಂದೇ ರೇಟು. ಬೇಕಿದ್ರೆ ತಗೊಳ್ಳಿ, ಇಲ್ಲ ಅಂದರೆ ನೀವು ಮಾರ್ಕೆಟ್ಗೆ ಹೋಗ್ತಿದ್ದೀರಲ್ಲ, ಅಲ್ಲೇ ಹೋಗಿ ತಗೋ ಹೋಗಿ. ಸರಿ ಬಿಡಿ ಅಣ್ಣ, ನಿಮ್ದಕ್ಕೆ ನೀವು ಕೊಡೋದಿಲ್ಲ ಅಂದರೆ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ. ನಾನು ಮಾರ್ಕೆಟಿಗೆ ಹೋಗಿ 100 ರೂಪಾಯಿಗೆ 5 ಕೆ ಜಿಗೆ ತಗೊಂಡು ಬರ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಹಣ್ಣದು 100 ರೂಪಾಯಿಗೆ 5 ಕೆ ಜಿ ಕೊಡಿ ಅಂದರೆ ಕೊಡ್ತಾನೆ ಇಲ್ಲ. ನಿಮ್ದಿಗೂ ಊರಲ್ಲಿ ಈ ಥರ ಮಾಡ್ಕೊಂಡು ಬಂದರೆ ನೀವು ಈ ಥರ ಹಣ್ಣನ ಹತ್ರ ತಗೊಳ್ಳೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪನೂ ಹೆಚ್ಚು ಕಮ್ಮಿ ಮಾಡಿಕೊಂಡು ಕೊಡೋದೇ ಇಲ್ಲ ಅಂತಾರೆ ಈ ಹಣ್ಣ. ನಮ್ಮದು ಮಾರ್ಕೆಟಿಗೆ ಹೋಗಿ ತರ್ತೀವಿ ನಾವು. ಸರಿ ಫ್ರೆಂಡ್ಸ್, ನಾನು ಮಾರ್ಕೆಟಿಗೆ ಹೋಗಿ 100 ರೂಪಾಯಿಗೆ 5 ಕೆ ಜಿಗೆ ಟೊಮೆಟೊಗೆ ತರೋಕ್ಕೆ ಹೋಗ್ತೀನಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮದಕ್ಕೆ ಸಪೋರ್ಟ್ ಮಾಡಿ. ನಮ್ಮದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.